ರುದ್ರಪ್ಪ ರುದ್ರಪ್ಪ ಓಹೋ ಏನಮ್ಮ ನಿಮ್ ತಂದೆ ಮನೇಲಿದ್ದಾರಾ? ಇದಾರೆ, ಬನ್ನಿ ಕುತ್ಕೊಳ್ಳಿ. ಅಪ್ಪ ಅಪ್ಪ. ಏನ್ ಗೋವಿಂದಯ್ಯ ಅಪರೂಪವಾಗಿ ಕೂತ್ಕೋ ಕೂತ್ಕೋ. ಏನ್ ಸಮಾಚಾರ? ಅದೇ ನೀನ್ ಹೇಳಿದ್ಯಲ್ಲಪ್ಪ ನಿನ್ನ ಮಗಳಿಗೊಂದು ಒಂದು ಗಂಡು ನೋಡು ಅಂತ. ಯಾವ್ದಾದ್ರು ಸಂಬಂಧ ನೋಡ್ಕೊಂಡ್ ಬಂದಿದ್ಯಾ? ಒಳ್ಳೆ ಸಂಬಂಧನೇ ನೋಡ್ಕೊಂಡು ಬಂದಿದ್ದೀನಿ. ನೀನೇನು ಯೋಚನೆ ಮಾಡಬೇಡ. ಹುಡುಗನ ಹೆಸರು ಸುಂದರ ಅಂತ. ಹೆಸರು ತಕ್ಕನಾಗೆ ಸುಂದರವಾಗಿದ್ದಾನೆ. ತಂದೆ ತಾಯಿ ಯಾರು ಇಲ್ಲ. ಹುಡುಗ ಏನ್ ಕೆಲಸ ಮಾಡ್ಕೊಂಡಿದ್ದಾನೆ? ಎಸ್ಟೇಟ್ ನಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ಕೊಂಡಿದ್ದಾನೆ. ಹುಡುಗ ತುಂಬಾ ಒಳ್ಳೆಯವನು. ನೀನ್ ಹೂ ಅಂದ್ರೆ ಸಾಕು, ನಾಳೆನೆ ಹುಡುಗನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಕರ್ಕೊಂಡ್ ಬಾ ನೋಡೋಣ. ಜಾತಕ ಸರಿ ಬಂದ್ರೆ ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೊಂಡ್ಬಿಡು. ನೋಡೋಣ, ನಮ್ ಕೈಲೇನಿದೆ, ಎಲ್ಲ ಶಿವನಿಚ್ಛೆ. ನಮ್ ಡ್ಯಾಡಿಗ್ ನಿಮ್ ಮೇಲೆ ಕೋಪ ಇರೋದ್ರಿಂದ ನಿಮ್ಮನ್ ಮದ್ವೆ ಆಗೋಕೆ ಅವ್ರು ಇಷ್ಟ ಪಡೋದಿಲ್ಲ. ಅವ್ರಿಗೆ ಇಷ್ಟ ಇಲ್ದೇ ಇದ್ರು ಹೋಗ್ಲಿ, ನಿನಗಿಷ್ಟ ಇದೆಯೋ ಇಲ್ವೋ? ನನ್ ಪ್ರಾಣ ಹೋದ್ರು ಸರಿ, ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನೀನ್ ಇಷ್ಟಪಟ್ಟಿದ್ದನ್ನ ನಿಮ್ ಡ್ಯಾಡಿ ಯಾವತ್ತೂ ಇಲ್ಲ ಅನ್ನೋದಿಲ್ವಲ್ಲ? ಅದೇನೋ ನಿಜ. ನೀವ್ ಈ ಊರ್ ಹೊಸ್ದಾಗ್ ಬಂದವರು. ನೀವ್ ಎಲ್ಲಿದ್ರಿ, ಯಾಕ್ ಬಂದ್ರಿ, ಕುಲ ಗೋತ್ರ ಒಂದು ಗೊತ್ತಿಲ್ವಲ್ಲ. ಓಹೋ, ನೀನ್ ನನ್ ಮದ್ವೆ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ತಿಳ್ಕೊಬೇಕಾ? ನನಗೇನೋ ಬೇಡ. ನಮ್ ಡ್ಯಾಡಿ ಕೇಳಿದ್ರೆ ನಾನೇನಂತ ಹೇಳಿ? ಇಲ್ಲಿ ನೋಡು, ನಾನು ಈ ಊರಿಗೆ ಬಂದು 10 ತಿಂಗಳಾಯ್ತು. ಇನ್ನೆರಡೇ ತಿಂಗಳಲ್ಲಿ ನಾನು ಯಾರು, ಇಲ್ಲಿಗೆ ಯಾಕೆ ಬಂದೆ, ಮುಂದಕ್ಕೆ ಏನ್ ಮಾಡ್ತೀನಿ, ಕುಲ ಗೋತ್ರ ಎಲ್ಲ ಗೊತ್ತಾಗತ್ತೆ. ಈಗ್ಲೇ ಯಾಕೆ ಗೊತ್ತಾಗ್ಬಾರ್ದು? 2 ತಿಂಗಳಲ್ಲಿ ಏನ್ ಬದಲಾಯಿಸ್ಬಿಡುತ್ತೆ? ಕಾಲ ದಿನದಿನಕ್ಕೂ ಬದಲಾಯಿಸ್ತಾ ಇರುತ್ತೆ ಆಶಾ. ಇವತ್ತು ಹೀಗಿದೆ, ನಾಳೆ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು. ನಾವೇ ಸ್ವಲ್ಪ ದಿನಗಳ ಹಿಂದೆ ಒಬ್ರನ್ನೊಬ್ರು ದ್ವೇಷಿಸ್ತಿದ್ವಿ, ಈಗ ಪ್ರೀತಿಸ್ತಾ ಇಲ್ವಾ? ಹಾಗೆ 2 ತಿಂಗಳು ಹೋದ್ರೆ ಈಗ ಕೂಲಿಗಾರನಾಗಿರೋ ನಾನು ಕೋಟ್ಯಾಧೀಶ್ವರನೇ ಆಗ್ಬೋದಲ್ವಾ? ಅದ್ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಕರ್ನಾಟಕ ರಾಜ್ಯ ಲಾಟ್ರಿಲಿ ಈ ಸರ್ತಿ ಬಂಪರ್ ಬಹುಮಾನ 1 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನನ್ನ ಹತ್ರ 1 ಟಿಕೆಟ್ ಇದೆ. ಆ 1 ಟಿಕೆಟ್ಗೆ ಆ 1 ಕೋಟಿ ರೂಪಾಯಿ ನನಗ್ ಬಂದೇ ಬರುತ್ತೆ. ಓಹೋ, ಹಾಗಾದ್ರೆ ಲಾಟ್ರಿ ನಿಮ್ಗೊಂದು ಕೋಟಿ ಬಂದೇ ಬಿಟ್ರೆ ಏನ್ ಮಾಡ್ತೀರಿ? ಪ್ರೇಮ್ ಲೋಕ ತರ ಪಿಕ್ಚರ್ ತೆಗಿತೀನಿ. ಅದ್ರಲ್ಲಿ ಬರೋ ಲಾಭದಲ್ಲಿ ನಿಮ್ಮ ಅಪ್ಪನ್ನೇ ಕೊಂಡ್ಕೋತೀನಿ.